ನಮಸ್ಕಾರ ಸ್ನೇಹಿತರೆ. ರೈತ ಮಸೂದೆಗಳು ಸ್ವತಂತ್ರ ಭಾರತದಲ್ಲಿ ಅತಿ ಹೆಚ್ಚು ಚರ್ಚೆಗೀಡಾಗಿದ್ದ ಕಾನೂನು. ಕೃಷಿಯಲ್ಲಿ ಕ್ರಾಂತಿಕಾರಿ ಎನಿಸಿಕೊಂಡಿದ್ದ ಈ ಬಿಲ್ಗಳನ್ನು ಪಂಜಾಬ್ ರೈತರ ಒತ್ತಡಕ್ಕೆ ಮಾಡಿದ್ದು 2021ರಲ್ಲಿ ಕೇಂದ್ರ ಸರ್ಕಾರ ವಾಪಸ್ ಪಡ್ಕೊಂಡಿತ್ತು. ಇದೀಗ ಆ ಘಟನೆ ನಡೆದು ಸರಿಯಾಗಿ 3 ವರ್ಷಕ್ಕೆ ಮತ್ತೆ ಮೋದಿ ಸರ್ಕಾರ ಕೃಷಿಗೆ ಕೈ ಹಾಕಿದೆ. ಹೊಸ ನ್ಯಾಷನಲ್ ಪಾಲಿಸಿ ಫ್ರೇಮ್ವರ್ಕ್ ರೂಪಿಸೋಕೆ ಮುಂದಾಗ್ತಿದೆ. ರೈತರು ತಮ್ಮ ಉತ್ಪನ್ನವನ್ನು ಫಾರಿನ್ಗೂ ಕಳಿಸಬಹುದು. ಅಂತಹ ಅಂಶ ಈ ಪಾಲಿಸಿಯಲ್ಲಿದೆ. ಹಾಗಿದ್ರೆ ಏನಿದು ನ್ಯಾಷನಲ್ ಅಗ್ರಿಕಲ್ಚರಲ್ ಪಾಲಿಸಿ? ಭಾರತಕ್ಕೆ ಇದರ ಅಗತ್ಯ ಯಾಕಿದೆ? ಇದರಿಂದ ಭಾರತದ ಕೃಷಿಗೆ ಯಾವ ರೀತಿ ಒಂದಷ್ಟು ಬದಲಾವಣೆ ಕೊಡೋ ಉದ್ದೇಶ ಇದೆ? ಈ ಎಲ್ಲ ಅಂಶಗಳನ್ನು ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಜೊತೆಗೆ ಬಹಳ ಜನ ಮೋದಿ ಸರ್ಕಾರ ಕೃಷಿ ಮಸೂದೆಗಳಿದ್ವಲ್ಲ, ಕೃಷಿ ಸುಧಾರಣಾ ಮಸೂದೆಗಳು, ಅದು ಒಂದಷ್ಟು ಪಾಲಿಟಿಕ್ಸ್ ನಡೀತು ತುಂಬ. ಅದರಲ್ಲಿ ನಾವು ಇದನ್ನು ಈ ಹಿಂದೆ ಕೂಡ ಸ್ಪಷ್ಟವಾಗಿ ಹೇಳಿದ್ವಿ. ಮೋದಿ ಸರ್ಕಾರದ ಕ್ರಿಟಿಕ್ಸ್, ಟೀಕಾಕಾರರು ಕೂಡ, ಆರ್ಥಿಕ ತಜ್ಞರಿದ್ದಾರೆ, ಅವರು ಕೂಡ ಸಪೋರ್ಟ್ ಮಾಡಿದ್ದಂಥ ಮಸೂದೆ ಇದು. ಪಂಜಾಬ್ ಮತ್ತು ಹರಿಯಾಣ ಮತ್ತು ವೆಸ್ಟರ್ನ್ ಉತ್ತರ ಪ್ರದೇಶ ಅಲ್ಲಿ ಆದಂಥ ಪಾಲಿಟಿಕ್ಸ್ನಿಂದಾಗಿ ಮೋದಿ ಸರ್ಕಾರ ಬಂದು ಟಿ ವಿಲಿ ಸಾರಿ ಕೇಳಿಬಿಟ್ಟು ದುರ್ಬಲವಾಗಿ ನಡ್ಕೊಂಡು ಅದನ್ನು ವಾಪಸ್ ತಗೋಬೇಕಾಗಿತ್ತಲ್ಲ, ಅದನ್ನು ಹಿಂಬಾಗಿಲ ಮೂಲಕ ಇದರಲ್ಲಿ ತರಕ್ಕೆ ಹೊರಟಿದ್ದಾರೆ ಅನ್ನೋ ಟೀಕೆ ಕೂಡ ಇದೆ. ಸೊ ಆಲ್ರೆಡಿ ಇನ್ನೊಂದು ರೌಂಡ್ನ ಆ ಭಾಗದ ರೈತ ಪ್ರತಿಭಟನೆ ಅಂಥೇಳಿ ಮತ್ತೆ ದೊಡ್ಡ ಗಲಾಟೆ ಕೂಡ ಈಗ ಶುರುವಾಗಿದೆ. ಸೊ ಆ ಅಂಶಗಳನ್ನು ಕೂಡ ಇಟ್ಕೊಂಡು ಓವರಾಲ್ ಇದರಲ್ಲಿ ಏನಿದೆ, ಇದರ ಪರಿಣಾಮ ಏನು, ಕೃಷಿಯಲ್ಲಿ ಇದು ಯಾವ ರೀತಿ ಬದಲಾವಣೆ ತರೋ ಉದ್ದೇಶವನ್ನು ಹೊಂದಿದೆ, ಅದೆಲ್ಲವನ್ನ ನೋಡ್ತಾ ಹೋಗೋಣ. ಏನಿದೆ ಈ ಪಾಲಿಸಿಯಲ್ಲಿ ಏನಿದೆ ಅಂತ ನೋಡ್ತಾ ಹೋಗೋಣ. ಸ್ನೇಹಿತರೆ, ಭಾರತ ಕೃಷಿ ಪ್ರಧಾನ ದೇಶ, ವಿಶ್ವದ ಅತಿದೊಡ್ಡ ಕೃಷಿ ವ್ಯವಸ್ಥೆಯಲ್ಲಿ ಒಂದು. 65-70% ಜನ ಕೃಷಿ ಮೇಲೆ ಡಿಪೆಂಡ್ ಆಗಿದ್ದಾರೆ. ಹೀಗಿದ್ರೂ ಕೂಡ ವಿಶ್ವದಲ್ಲಿ ಅತಿ ಹೆಚ್ಚು ರೈತರು ಕಷ್ಟ ತಡಿಲಿಕ್ಕಾಗದೆ ಅವರ ಜೀವನವನ್ನ ಅಂತ್ಯ ಮಾಡ್ಕೊಳ್ಳೋದು, ಆ ರೀತಿ ಸಿಚುವೇಶನ್ ಇರೋದು ಕೂಡ ಭಾರತದಲ್ಲೇ. ಅದರಲ್ಲೂ ಕೂಡ ಎಷ್ಟು NCRB ಡೇಟಾ ಪ್ರಕಾರ 1995ರಿಂದ ಪ್ರತಿ ವರ್ಷ 10,000 ರೈತರು ಈ ರೀತಿ ಬಲಿಯಾಗ್ತಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಏನು? ಕೃಷಿ ಲಾಭದಾಯಕ ಉದ್ಯಮ ಆಗದೇ ಇರೋದು. ಭಾರತದ ರೈತ ಕೃಷಿಯಲ್ಲಿ ಲಾಭ ಬೇಡಿ ಹಾಕ್ದಷ್ಟು ದುಡ್ಡು ಕೂಡ ವಾಪಸ್ ಗಳಿಸೋಕಾಗ್ತಾ ಇಲ್ಲ. ಕಳೆದ 10 ವರ್ಷಗಳಲ್ಲಿ ಉಳಿದ ಕ್ಷೇತ್ರಗಳ ಇನ್ಕಮ್ ವರ್ಷಕ್ಕೆ 6-7% ಏರಿಕೆಯಾದರೆ ರೈತರ ಇನ್ಕಮ್ ಮಾತ್ರ 5%ಗಿಂತ ಕಮ್ಮಿ ಏರಿಕೆಯಾಗಿದೆ. ಅದರಲ್ಲೂ 2 ಎಕರೆ 5 ಎಕರೆ ಜಮೀನು ಹೊಂದಿರೋ ಸಣ್ಣ ಮತ್ತು ಮಧ್ಯಮ ರೈತರ ಸ್ಥಿತಿ ಇನ್ನೂ ಚಿಂತಾಜನಕ. ಇದಕ್ಕೆ ಹಲವು ಕಾರಣಗಳಿದ್ದರೂ ಕೃಷಿ ಉತ್ಪನ್ನಗಳಿಗೆ ಸರಿಯಾಗಿ ಮಾರ್ಕೆಟ್ ಸಿಗದೇ ಇರೋದು ಮುಖ್ಯ ಕಾರಣ. ಹೀಗಾಗಿ ಕನಿಷ್ಠ ಪಕ್ಷ ಮಾರ್ಕೆಟಿಂಗ್ನಾದರೂ ಸರಿಪಡಿಸಬೇಕು ಅಂತ ಕೇಂದ್ರ ಸರ್ಕಾರ ಹೊಸ ರಾಷ್ಟ್ರೀಯ ನೀತಿ ರೂಪಿಸೋಕೆ ಮುಂದಾಗಿದೆ. ನ್ಯಾಷನಲ್ ಪಾಲಿಸಿ ಫ್ರೇಮ್ವರ್ಕ್ ಅನ್ನೋ ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ ಅನ್ನೋ ಪಾಲಿಸಿ ರೆಡಿ ಮಾಡ್ತಾ ಇದೆ. ಎಲ್ಲ ರಾಜ್ಯಗಳು ಈ ಪಾಲಿಸಿಯನ್ನು ಫಾಲೋ ಮಾಡಿ ಅಂತ ಸೂಚಿಸಿದೆ. ಇದರಿಂದ ಕೃಷಿ ಉತ್ಪನ್ನಗಳಿಗೆ ಸರಿಯಾದ ಬೆಲೆ ಸಿಕ್ಕಿ ರೈತರ ಆದಾಯ ಏರಿಕೆಯಾಗುತ್ತೆ ಅನ್ನೋದು ಸರ್ಕಾರದ ಉದ್ದೇಶ ಅಂತ ಸರ್ಕಾರ ಹೇಳ್ತಾ ಇದೆ. ಸದ್ಯ ಇದರ ಕರಡು ಪ್ರತಿ ಡ್ರಾಫ್ಟ್ ಕಾಪಿ ಹೊರಬಿದ್ದಿದೆ. ಎಲ್ಲ ರಾಜ್ಯಗಳಿಗೆ 15 ದಿನಗಳ ಒಳಗಡೆ ಒಪಿನಿಯನ್ ಕೊಡಿ ಅಂತ ಕೂಡ ಕೇಳಲಾಗಿದೆ. ತುಂಬ ಇಂಪಾರ್ಟೆಂಟ್ ತಾನೇ? ಹಾಗಾದರೆ ಇಷ್ಟು ಡೆವಲಪ್ಮೆಂಟ್ ತಿಳ್ಕೋಬೇಕಲ್ವಾ? ಬನ್ನಿ ನೋಡ್ತಾ ಹೋಗೋಣ. ಒಂದು ದೇಶ ಒಂದು ಮಾರ್ಕೆಟ್, APMC ಆಚೆಗೂ ಮಾರಾಟ. ಮೋದಿ ಸರ್ಕಾರಕ್ಕೆ ಒಂದು ವಿಚಾರದಲ್ಲಿ ಅಬ್ಸೆಷನ್ ಇದೆ. ದೇಶದಲ್ಲಿ ಎಲ್ಲವೂ ಒಂದಿರಬೇಕು ಅಂತ. 1 ನೇಷನ್ 1 ಎಲೆಕ್ಷನ್, 1 ನೇಷನ್ 1 ರೇಷನ್ ಕಾರ್ಡ್, ಈ ರೀತಿ ಸಾಕಷ್ಟು ಈ ರೀತಿ ಸುಮಾರು ಬಂದಿದ್ದಾವೆ. ನಾವು ಯೋಚನೆ ಮಾಡಿದ್ರೆ ಇನ್ನೊಂದು 4 ಹೇಳ್ಬೋದು, ಆ ರೀತಿ ಬಂದಿದೆ. ಸೊ ಈಗ 1 ನೇಷನ್ 1 ಮಾರ್ಕೆಟ್ ಅನ್ನೋ ಒಂದು ಥೀಮನ್ನು ಕೂಡ ಇಲ್ಲಿ ಕೊಡಲಾಗಿದೆ ಈ ಪಾಲಿಸಿಯಲ್ಲಿ. ಕೃಷಿ ಉತ್ಪನ್ನಗಳನ್ನು ರೈತ ಎಲ್ಲಿ ಬೇಕಾದರೂ ಮಾರೋ ಹಾಗೆ ಆಗಬೇಕು ಅನ್ನೋದು ಈ ಪಾಲಿಸಿಯ ಮುಖ್ಯ ಅಂಶ. ಸದ್ಯ APMCಗಳಿರೋದ್ರಿಂದ ರೈತ ತನ್ನ ಬೆಳೆಯನ್ನು ಬೇರೆ ಕಡೆಗೆ ಮಾರೋ ಹಾಗಿಲ್ಲ. ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಜಮೀನ್ದಾರಿ ಪದ್ಧತಿ ಇತ್ತು. ಈ ಜಮೀನ್ದಾರರು ರೈತರನ್ನು ಶೋಷಣೆ ಮಾಡ್ತಾ ಇದ್ರು. ಇವಾಗಿನ ರೀತಿ ನಗರಗಳು, ದೊಡ್ಡ ದೊಡ್ಡ ಕೃಷಿ ಮಾರ್ಕೆಟ್ಗಳು ಇರ್ತಾ ಇರಲಿಲ್ಲ. ಹೀಗಾಗಿ ರೈತ ತನ್ನ ಫಸಲನ್ನು ದೂರ ಹೋಗಿ ಮಾರೋಕ್ಕಾಗ್ತಾ ಇರಲಿಲ್ಲ. ಇದನ್ನು ದುರುಪಯೋಗ ಪಡಿಸ್ಕೊಂಡ ಜಮೀನ್ದಾರರು ರೈತನ ಜಮೀನಿಗೆ ಹೋಗಿ ಅಗ್ಗ ದರದಲ್ಲಿ, ಅಂದರೆ ರೈತನಿಗೆ ಕೇವಲ 4-5% ಲಾಭ ಸಿಗೋ ಹಾಗೆ ಆತನ ಬೆಳೆಯನ್ನು ತಗೊಂಡ್ಬಿಡ್ತಾ ಇದ್ರು. ಬಳಿಕ ದೊಡ್ಡ ಮಾರ್ಕೆಟ್ಗಳಲ್ಲಿ ವಿದೇಶಗಳಿಗೆ 20%-30% ಪ್ರಾಫಿಟಲ್ಲಿ ಮಾರ್ತಾ ಇದ್ರು. ಇದಕ್ಕೆ ಕಡಿವಾಣ ಹಾಕಬೇಕು, ಆ ಪ್ರಾಫಿಟ್ ರೈತರಿಗೆ ಸಿಗಬೇಕು ಅಂತ APMC ಆ್ಯಕ್ಟ್ ಬಂತು. ಕೃಷಿ ಉತ್ಪನ್ನಗಳನ್ನು ಕೇವಲ APMC ಮಾರ್ಕೆಟ್ನಲ್ಲಿ ಮಾತ್ರ ಮಾರಾಟ ಮಾಡಬೇಕು, ಅದರಲ್ಲೂ ರೈತ ತನ್ನ ಏರಿಯಾದಲ್ಲಿರೋ APMC ಮಂಡಿಯಲ್ಲೇ ಮಾರಬೇಕು ಅಂತ ಹೇಳಿಬಿಟ್ರು. ಆದರೆ ದಿನ ಕಳೆದಂತೆ APMCಗಳು ಹೇಗೆ ದಲ್ಲಾಳಿ ಮಧ್ಯವರ್ತಿಗಳ ಅಡ್ಡೆ ಆಗೋದು, ರೈತರಿಗೆ ಹೇಗೆ ಮೋಸ ಮಾಡೋಕ್ಕೆ ಶುರು ಮಾಡಿದ್ರು ಅನ್ನೋದು ಗೊತ್ತಿರೋ ವಿಚಾರ. ಕರ್ನಾಟಕ ಸೇರಿದಂತೆ ಕೆಲವೊಂದು ರಾಜ್ಯಗಳು ಇದನ್ನು ಅರಿತು APMC ಕಾಯ್ದೆಗೆ ಸುಧಾರಣೆ ಮಾಡಿಕೊಂಡ್ವು. ಆದರೆ ಬಹುತೇಕ ರಾಜ್ಯಗಳಲ್ಲಿ ಈ ನಿಯಮ ಇನ್ನೂ ಹಾಗೇ ಇದೆ. ಉದಾಹರಣೆಗೆ ಹರಿಯಾಣದಲ್ಲಿ ಒಬ್ಬ ರೈತ ಬೇರೆ ಯಾವುದೋ ಪಕ್ಕದ ಜಿಲ್ಲೆ APMCಯಲ್ಲಿ ತನ್ನ ಬೆಳೆಗೆ ಒಳ್ಳೆ ರೇಟ್ ಇದ್ರೂ ಕೂಡ ಅಲ್ಲಿ ಹೋಗಿ ಮಾರಕ್ಕೆ ಅವಕಾಶ ಇಲ್ಲ. ತನ್ನ ಹತ್ತಿರ ಇರೋ APMCಯಲ್ಲೇ ಮಾರಬೇಕು. ಹೀಗಾಗಿ ಕೇಂದ್ರ ಸರ್ಕಾರ ಈಗ ಹೊಸ ಕೃಷಿ ಪಾಲಿಸಿ ಮೂಲಕ ಅದನ್ನು ಕಿತ್ತು ಹಾಕೋಕೆ ನೋಡ್ತಾ ಇದೆ. ತನ್ನ ಫಸಲನ್ನು ಎಲ್ಲಿ ಬೇಕಾದರೂ ಮಾರ್ಬೋದು, ಕೇವಲ APMC ಮೇಲೆ ಡಿಪೆಂಡ್ ಆಗಬೇಕಾಗಿಲ್ಲ ಅಂತ ಹೇಳಿದೆ.
ರೈತನ ಜಮೀನು, ಉಗ್ರಾಣಗಳು, ಕೋಲ್ಡ್ ಸ್ಟೋರೇಜ್ಗಳಲ್ಲೂ ಕೂಡ ಖರೀದಿ ಪ್ರಕ್ರಿಯೆ ನಡೀಬಹುದು ಅಂತ ಹೇಳಿದೆ. ಇದಕ್ಕಾಗಿ ಈ ಜಾಗಗಳನ್ನು ಟ್ರೇಡ್ ಏರಿಯಾ ಅಂತ ಘೋಷಿಸೋಕು ಸೂಚಿಸಿದೆ. ಜೊತೆಗೆ ಒಂದು ದೇಶ ಒಂದು ಮಾರ್ಕೆಟ್ ಕಲ್ಪನೆ ಬಿತ್ತಬೇಕು ಅಂತ ಹೇಳಿದೆ. ಇಡೀ ದೇಶವೇ ರೈತನಿಗೆ ಮಾರ್ಕೆಟ್ ಪ್ಲೇಸ್ ಆಗಬೇಕು. 16 ಲೈಸೆನ್ಸ್, 16 ಕಮಿಷನ್ ಚಾರ್ಜ್, ಮಾರ್ಕೆಟ್ನ ಫೀಸ್ನ ತೆಗೆದು ಹಾಕಬೇಕು. ಏಕೀಕೃತ ಮಾರ್ಕೆಟ್ ವ್ಯವಸ್ಥೆ ನಿರ್ಮಾಣ ಆಗಬೇಕು ಅಂತ ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರ ಸೂಚಿಸಿದೆ. ರೈತರಿಂದ ಡೈರೆಕ್ಟ್ ಖರೀದಿ, ವಿದೇಶಕ್ಕೂ ರಫ್ತು. ಎಪಿಎಂಸಿ ಆಕ್ಟ್ ಪ್ರಕಾರ ರೈತ ತನ್ನ ಬೆಳೆಯನ್ನು ನೇರವಾಗಿ ಗ್ರಾಹಕಂಗೆ ಮಾರಾಟ ಮಾಡೋ ಹಾಗಿರಲಿಲ್ಲ. ಎಪಿಎಂಸಿ ಮಂಡಿಯಲ್ಲಿ ಹರಾಜು ಮೂಲಕ ಬೆಲೆ ನಿಗದಿಯಾಗಬೇಕಾಗಿತ್ತು. ಇದನ್ನು ಮಧ್ಯವರ್ತಿಗಳು ದುರುಪಯೋಗ ಮಾಡ್ತಿದ್ರು. ಎಪಿಎಂಸಿ ವ್ಯಾಪ್ತಿಯಲ್ಲಿರೋ ದಲ್ಲಾಳಿಗಳು, ಅಂಗಡಿಗಳು ಒಟ್ಟಾಗಿ ಮಾತಾಡಿಕೊಂಡು ರೈತನ ಉತ್ಪನ್ನಕ್ಕೆ ಇಂತಿಷ್ಟು ಬೆಲೆ ಕ್ರಾಸ್ ಆಗಬಾರದು, ಹಾಗೆ ಹರಾಜುಗೆ ಹೋಗ್ತಾ ಇದ್ರು. ಇದರಿಂದ ಆ ದಲ್ಲಾಳಿಗಳಿಗೆ ಅಗ್ಗದ ಮೊತ್ತಕ್ಕೆ ಕೃಷಿ ಉತ್ಪನ್ನ ಸಿಗ್ತಾ ಇತ್ತು. ಬಳಿಕ ದೊಡ್ಡ ದೊಡ್ಡ ಕಂಪನಿಗಳಿಗೆ, ಎಕ್ಸ್ಪೋರ್ಟರ್ಗಳಿಗೆ ಭಾರೀ ಲಾಭದಲ್ಲಿ ಮಾರ್ತಾ ಇದ್ರು. ರೈತನಿಗೆ ಅನ್ಯಾಯ ಆಗ್ತಾ ಇತ್ತು. ಹೀಗಾಗಿ ಕೇಂದ್ರ ಸರ್ಕಾರ ಆ ಸಂಸ್ಕೃತಿಗೂ ಬ್ರೇಕ್ ಹಾಕ್ತಾ ಇದೆ. ರೈತ ಯಾರಿಗಾದರೂ ನೇರವಾಗಿ ಮಾರಬಹುದು ಅಂತ ಹೇಳ್ತಾ ಇದೆ. ಉದಾಹರಣೆಗೆ ಉಪ್ಪಿನಕಾಯಿ ಅಂತ ಆಹಾರ ಸಂಸ್ಕರಣೆ ಕಂಪನಿ ಇದೆ ಅಂತ ಅಂದ್ಕೊಳ್ಳಿ. ಆ ಕಂಪನಿ ಈಗ ನೇರ ರೈತನ ಬಳಿನೇ ಮಾವಿನಕಾಯಿ ತಗೋಬಹುದು. ಅದೇ ಥರ ವಿದೇಶಕ್ಕೆ ರಫ್ತು ಮಾಡೋ ಎಕ್ಸ್ಪೋರ್ಟ್ ಕಂಪನಿಗಳು, ರಿಟೇಲ್ ವ್ಯಾಪಾರದಾರರು, ಹೀಗೆ ರೈತ ನೇರವಾಗಿ ತನ್ನ ಗ್ರಾಹಕರ ಜೊತೆನೇ ವ್ಯವಹಾರ ಮಾಡಬಹುದು. ಏನೋ ಸರ್ಕಾರ ಈ ರೀತಿ ಕೃಷಿ ಉತ್ಪನ್ನಗಳನ್ನು ವಿದೇಶಕ್ಕೆ ರಫ್ತು ಮಾಡೋದನ್ನು ಪ್ರಮೋಟ್ ಮಾಡೋದಕ್ಕಾಗಿ ಇನ್ನೊಂದು ತಿದ್ದುಪಡಿ ಕೂಡ ತರ್ತಾ ಇದೆ. ಎಕ್ಸ್ಪೋರ್ಟ್ ಪಾಲಿಸಿಯಲ್ಲಿ ತಿದ್ದುಪಡಿ ಮಾಡ್ತಾ ಇದೆ. ಸದ್ಯ ಎಕ್ಸ್ಪೋರ್ಟ್ ಮಾಡೋರು 100% ಕೃಷಿ ಉತ್ಪನ್ನ ಪ್ರೊಕ್ಯೂರ್ ಮಾಡ್ಕೋಬೇಕು ಅನ್ನೋ ರೂಲ್ಸ್ ಇದೆ. ಅದನ್ನು 50%ಗೆ ಇಳಿಸಬೇಕು ಅಂತ ನೋಡ್ತಾ ಇದೆ. ಅಲ್ಲದೆ ರೈತ ಹಾಗೂ ಎಕ್ಸ್ಪೋರ್ಟರ್ ಇಬ್ಬರ ಮೇಲಿನ ಹೊರೆ ಇಳಿಸೋಕೆ ಕೃಷಿ ಉತ್ಪನ್ನಗಳಲ್ಲಿ ಕಚ್ಚಾ ವಸ್ತುಗಳ ತೆರಿಗೆಯನ್ನು ತೆಗಿತಾ ಇದೆ. ಹೀಗೆ ಕೃಷಿ ಉತ್ಪನ್ನಗಳಿಗೆ ಅಡ್ವಾಂಟೇಜ್ ಸಿಗುವಂತೆ ಎಕ್ಸ್ಪೋರ್ಟ್ ನೀತಿಯಲ್ಲಿ ಬದಲಾವಣೆ ಮಾಡ್ತಾ ಇದೆ. ಅಲ್ಲದೆ ಲ್ಯಾಟಿನ್ ಅಮೆರಿಕ, ದಕ್ಷಿಣ ಅಮೆರಿಕ, ಸ್ಕ್ಯಾಂಡಿನೇವಿಯನ್ ರಾಷ್ಟ್ರಗಳಂತಹ ಹೊಸ ಮಾರ್ಕೆಟ್ಗಳನ್ನು ಟಾರ್ಗೆಟ್ ಮಾಡಿ ಅಲ್ಲಿ ಭಾರತದ ಉತ್ಪನ್ನಗಳನ್ನು ಪರಿಚಯಿಸೋಕೆ ನೋಡ್ತಾ ಇದ್ದಾರೆ. ಸದ್ಯ ಕೃಷಿ ಉತ್ಪನ್ನಗಳ ರಫ್ತು ವಿಚಾರದಲ್ಲಿ ಭಾರತ 8ನೇ ಸ್ಥಾನದಲ್ಲಿದೆ. $48 ಬಿಲಿಯನ್ ಅಗ್ರಿ ಉತ್ಪನ್ನ ರಫ್ತು ಮಾಡ್ತಾ ಇದೆ. ಇದನ್ನು $100 ಬಿಲಿಯನ್ ಏರಿಕೆ ಮಾಡೋ ಟಾರ್ಗೆಟ್ ಹಾಕೊಂಡಿದೆ. ಖಾಸಗಿ ಹೂಡಿಕೆ, ಡಿಜಿಟಲ್ ಟ್ರೇಡಿಂಗ್. ಇನ್ನು ಹೊಸ ಅಗ್ರಿ ಪಾಲಿಸಿಯಲ್ಲಿ ಕೋಲ್ಡ್ ಸ್ಟೋರೇಜ್, ಉಗ್ರಾಣ, ಖಾಸಗಿ ಮಾರ್ಕೆಟ್ಗಳು ಸೇರಿದಂತೆ ಕೃಷಿ ಇನ್ಫ್ರಾಸ್ಟ್ರಕ್ಚರ್ನಲ್ಲಿ ಪ್ರೈವೇಟ್ನವರಿಗೆ ಹೂಡಿಕೆಗೆ ಜಾಗ ಕೊಡಲಾಗ್ತಿದೆ. ಈ ಇನ್ಫ್ರಾಸ್ಟ್ರಕ್ಚರ್ ಇಲ್ಲದೇ ಇದ್ದಕ್ಕೆ ರೈತ ಎಪಿಎಂಸಿ ಮೇಲೆ ಡಿಪೆಂಡ್ ಆಗಿದ್ದ. ತನ್ನ ಫಸಲನ್ನ ಬೇರೆ ಕಡೆಗೆ ಮಾರಬೇಕಂದ್ರೂ ಕೂಡ ರೈತನ ಬಳಿ ಆ ವ್ಯವಸ್ಥೆನೇ ಇರ್ತಾ ಇರಲಿಲ್ಲ. ರೈತರು ಹೆಚ್ಚು ಬೆಳೆಯೋ ತರಕಾರಿ, ಆದರೆ ಹೆಚ್ಚಿನ ತರಕಾರಿಗಳು ಪೆರಿಷಬಲ್ ಗೂಡ್ಸ್. 1-2 ದಿನಕ್ಕಿಂತ ಜಾಸ್ತಿ ಇಟ್ಕೊಳ್ಳೋಕ್ಕಾಗಲ್ಲ, ಹಾಳಾಗಿ ಹೋಗುವಂಥ ಗೂಡ್ಸ್. ದೂರ ಹೋಗಿ ಮಾರಬೇಕು ಅಂತ ಹೇಳಿದ್ರೆ ಕೋಲ್ಡ್ ಸ್ಟೋರೇಜ್ ವ್ಯವಸ್ಥೆ ಇಲ್ಲದಿರೋ ಗಾಡೀಲಿ ತೊಗೊಂಡೋದ್ರೆ ಹಾಳಾಗಿ ಹೋಗ್ಬಿಡ್ತಾವೆ ಬೇಗ. ಹೀಗಾಗಿ ಅನಿವಾರ್ಯವಾಗಿ ಸಮೀಪದ ಎಪಿಎಂಸಿಯಲ್ಲೇ ಸಿಕ್ಕಷ್ಟು ಬೆಲೆಗೆ ರೈತ ಮಾರ್ಕೊಂಡು ಸಿಕ್ಕಿದ್ರಲ್ಲಿ ಚೆನ್ನಾಗಿರು ಅಂತ ಹೇಳಿ ಆ ದುಡ್ಡು ನಡೆಸ್ಕೊಂಡು ಬರುವಂಥ ಪರಿಸ್ಥಿತಿ ಇತ್ತು. ಆದರೆ ಈಗ ಅದನ್ನು ತಡಿಬೇಕು ಅಂತಲೇ ಸರ್ಕಾರ ಈ ರೀತಿ ಖಾಸಗಿ ಹೋಲ್ಸೇಲ್ ಮಾರ್ಕೆಟ್ಗಳನ್ನು ಸ್ಥಾಪಿಸೋಕೆ, ಅಲ್ಲದೆ ಕೋಲ್ಡ್ ಸ್ಟೋರೇಜ್ ಉಗ್ರಾಣಗಳನ್ನು ಸ್ಥಾಪಿಸೋಕೆ ಖಾಸಗಿಯವರಿಗೆ ಆಹ್ವಾನ ಕೊಟ್ಟಿದೆ. ಪ್ರೈವೇಟ್ ಇನ್ವೆಸ್ಟ್ಮೆಂಟ್ಗೆ ದಾರಿ ಮಾಡಿಕೊಡ್ತಾ ಇದೆ. ಇನ್ನು ಡಿಜಿಟಲ್ ಟ್ರೇಡಿಂಗ್, ಈ ಟ್ರೇಡಿಂಗ್ ಮೂಲಕ ಕೂಡ ರೈತರು ತಮ್ಮ ಬೆಳೆ ಮಾರೋಕೆ ಜಾಗ ಮಾಡಿಕೊಡ್ತಿದೆ. ಈಗ ಆಲ್ರೆಡಿ ಕೇಂದ್ರ ಸರ್ಕಾರದ ಈ ನ್ಯಾಮ್ ಅನ್ನೋ ಪ್ಲಾಟ್ಫಾರ್ಮ್ ಇದೆ. ಅದೇ ರೀತಿ ಬೇರೆ ಬೇರೆ ಡಿಜಿಟಲ್ ಮಾರ್ಕೆಟ್ಗಳನ್ನು ಹುಟ್ಟು ಹಾಕೋಕ್ಕೂ ಕೂಡ ಸರ್ಕಾರ ಲೆಕ್ಕಾಚಾರಗಳನ್ನು ಹಾಕ್ಕೊಂಡಿರುವುದು ಈ ಡ್ರಾಫ್ಟ್ ಕಾಪಿಯಲ್ಲಿ ಕಾಣಿಸ್ತಾ ಇದೆ. ಕೃಷಿ ಮಸೂದೆ ಕಾಪಿ, ದೊಡ್ಡ ಹೋರಾಟ ಮಾಡ್ತೀವಿ ಪಂಜಾಬ್ ರೈತರು. ಈ ರೀತಿ ಒಟ್ಟಾರೆ ಕೃಷಿಯಲ್ಲಿ ದೊಡ್ಡ ಸುಧಾರಣೆಯಾಗುವಂಥ ವಿಚಾರಗಳನ್ನು ಸರ್ಕಾರ ಮೆನ್ಷನ್ ಮಾಡಿದೆ ಈ ಕಾಪಿಯಲ್ಲಿ. ಆದರೆ ನೀವಿಲ್ಲಿ ಗಮನಿಸಬಹುದು, ಬಹುತೇಕ ಅಂಶಗಳು 2020ರಲ್ಲಿ ಜಾರಿಯಾಗಿದ್ದ ಕೃಷಿ ಮಸೂದೆಗಳಲ್ಲಿ ಇದ್ವು. ಫಾರ್ಮರ್ಸ್ ಪ್ರೊಡ್ಯೂಸ್ ಟ್ರೇಡ್ ಆ್ಯಂಡ್ ಕಾಮರ್ಸ್ ಪ್ರಮೋಷನ್ ಆ್ಯಂಡ್ ಫೆಸಿಲಿಟೇಷನ್ ಆ್ಯಕ್ಟ್ನಲ್ಲಿ ಎಪಿಎಂಸಿ ಆಚೆ ಮಾರೋಕೆ ಅವಕಾಶ ಕೊಡಲಾಗಿತ್ತು. ಮತ್ತೊಂದು ಮಸೂದೆಯಲ್ಲಿ ಖಾಸಗಿ ಹೂಡಿಕೆಗೆ ಅವಕಾಶ ಕೊಡಲಾಗಿತ್ತು. ಹೀಗಾಗಿ ಆ ಟೈಮ್ನಲ್ಲಿ ದೊಡ್ಡ ಪ್ರಮಾಣದ ಪಾಲಿಟಿಕ್ಸ್ ನಡೆದು ಇದು ರೈತ ವಿರೋಧಿ ಅಂತ ಪಂಜಾಬ್, ಹರಿಯಾಣ ಮತ್ತು ವೆಸ್ಟರ್ನ್ ಉತ್ತರ ಪ್ರದೇಶದ ರೈತರು ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆಂದೋಲನ ಕ್ರಿಯೇಟ್ ಆಗಿತ್ತು. ಅದರ ಪರಿಣಾಮ ಉತ್ತರ ಪ್ರದೇಶ ಚುನಾವಣೆಗಿಂತ ಸ್ವಲ್ಪ ಮುಂಚೆ ಖುದ್ದು ಮೋದಿ ಟಿವಿಲಿ ಬಂದು ಸಾರಿ ನಾವು ಅದನ್ನು ವಾಪಸ್ ತಗೊಳ್ತೀವಿ ಅಂತ ಹೇಳಿ ಯೂ ಟರ್ನ್ ಹೊಡಿಬೇಕಾಗಿತ್ತು. ದೇಶದ ಉಳಿದ ಭಾಗಗಳಲ್ಲಿ ಅಷ್ಟು ಪ್ರತಿಭಟನೆ ಆಗಿರಲಿಲ್ಲ, ಆದರೆ ಈ ಪರ್ಟಿಕ್ಯುಲರ್ ಭಾಗದಲ್ಲಿ ಆಗಿತ್ತು. ಈಗ ಮತ್ತೆ ಅದೇ ಜಾಗದಲ್ಲಿ ಈ ಮಸೂದೆಗಳ ವಿರುದ್ಧವೂ ನಿಧಾನಕ್ಕೆ ಅಪಸ್ವರ, ಗಲಾಟೆ ಶುರುವಾಗ್ತಾ ಇದೆ, ಪ್ರತಿಭಟನೆ ಶುರುವಾಗ್ತಾ ಇದೆ. ಆದರೆ ಸ್ನೇಹಿತರೆ, ಪಾಲಿಟಿಕ್ಸ್ ಅಸೈಡ್, ರಾಜಕೀಯ ಬದಿಗಿಟ್ಟು ನೋಡಿದಾಗ ಭಾರತ ಉದ್ಧಾರ ಆಗಬೇಕು ಅಂದರೆ ಕೃಷಿ ಕ್ಷೇತ್ರ ಸುಧಾರಣೆ ಆಗಲೇಬೇಕು.
65% ಭಾರತೀಯರು ಕೃಷಿ ಮೇಲೆ ಡಿಪೆಂಡ್ ಆಗಿದ್ದಾರೆ ಜೀವನೋಪಾಯಕ್ಕೆ. ಭಾರತದ 45%ಕ್ಕೂ ಅಧಿಕ ದುಡಿಯುವ ವರ್ಗದ ಜನ ಕೃಷಿಯಲ್ಲಿ ಕೆಲಸ ಮಾಡ್ತಾರೆ. ಹೀಗಾಗಿ ಕೃಷಿ ಬದಲಾಗದೆ ಭಾರತ ಬದಲಾಗಲ್ಲ. ಜೊತೆಗೆ ಇಡೀ ವಿಶ್ವದಲ್ಲಿ ಅತ್ಯಂತ ಹೆಚ್ಚು ಕೃಷಿ ಮಾಡೋಕೆ ಯೋಗ್ಯವಾದ ಭೂಮಿ ನಮ್ಮಲ್ಲಿದೆ. 159 ಮಿಲಿಯನ್ ಹೆಕ್ಟೇರ್ ಕೃಷಿ ಯೋಗ್ಯ ಭೂಮಿ ಇದೆ. ಹೀಗಿದ್ರೂ ಕೂಡ ನಾವು ಕೃಷಿಯ ಮೂಲಕ ರೈತರ ಜೀವನವನ್ನು ಅದರ ಮೇಲೆ ಡಿಪೆಂಡ್ ಆಗಿರೋ 65% ಜನರನ್ನ ಬಡತನದಿಂದ ಹೊರಗೆ ತರುವಲ್ಲಿ ಫೇಲ್ ಆಗಿದ್ದೇವೆ. ಆಸ್ಟ್ರೇಲಿಯಾ ನಮಗಿಂತ ಹೆಚ್ಚು ಕೃಷಿ ಉತ್ಪಾದನೆ ಮಾಡುತ್ತೆ. 2 ಕೋಟಿ ಚಿಲ್ಲರೆ ಪಾಪ್ಯುಲೇಷನ್ ಇಟ್ಕೊಂಡು ಭಾರತದಲ್ಲಿ 1 ಎಕರೆ ಜಾಗದಲ್ಲಿ ಬೆಳೆಯುವಷ್ಟು ಭತ್ತಕ್ಕಿಂತ ಆಸ್ಟ್ರೇಲಿಯಾದಲ್ಲಿ 6 ಪಟ್ಟು ಹೆಚ್ಚು ಇಳುವರಿ ತೆಗಿತಾರೆ. ಆಧುನಿಕತೆ ಕಡೆಗೆ ಸಾಗಿದ್ದಾರೆ. ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗಿದೆ ಅಲ್ಲಿ. ಹೀಗಾಗಿ ನಮ್ಮಲ್ಲೂ ಕೂಡ ಕೃಷಿಯಲ್ಲಿ ಬದಲಾವಣೆ ಅನಿವಾರ್ಯ. ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.